ಹಾಯ್, ನಾನು ಸುದೀಪ್ ಫ್ರಮ್ ಟಿಕೆಟ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋರೋಲಾದವ್ರದ್ದು ಮೋಟೋ E13 ಅಂತ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನಿಸ್ತಂಗೆ ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟು ಅಂದರೆ 2GB ರ್ಯಾಮ್ ಮತ್ತು 64GB ಸ್ಟೋರೇಜ್ನ ವೇರಿಯಂಟು 7,000ಕ್ಕೆ ಲಾಂಚ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ, ಅದಕ್ಕಿಂತ ಕಡಿಮೆಗಾದರೂ ಲಾಂಚ್ ಆಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿಗೆ ಬೇಕಾದರೂ ಲಾಂಚ್ ಆಗ್ಬೋದು. ನಾನಿವತ್ತು ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇನ್ ಕೇಸ್ ಈ ಪ್ರೈಸ್ ರೇಂಜಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗ್ತಾ ಇರುವಂತದ್ದು. ಆಲ್ರೆಡಿ ಈ ಫೋನಿಗೆ ಬ್ಯಾಕ್ ಕವರ್ ಅನ್ನು ಹಾಕಿದ್ದಾರೆ. ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದಾಗಿದೆ, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್. ಅದರ ಕೆಳಗಡೆ ನಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ. ನಂತರ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಅದರ ಕೆಳಗಡೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಅದೇ ಒಂದು ಖುಷಿ ವಿಷಯ. ಇನ್ನು ಕೊನೆಯದಾಗಿ USB Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಮೈಕ್ರೋ USB ಪೋರ್ಟನ್ನು ಕೊಟ್ಟಿರ್ತಾರೆ. ಇವರು USB Type-C ಕೊಟ್ಟಿರುವಂಥದ್ದು ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಒಂದು ಒಳ್ಳೆ ಕ್ವಾಲಿಟಿಯ Type-A ಇಂದ Type-C ಡಾಟಾ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಫೋನ್ ಹಿಂದ್ಗಡೆಯಿಂದ ನೋಡಿದ್ರೆ ಇದು ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸೋದೇ ಇಲ್ಲ, ಆಯ್ತಾ. ಯಾವುದೋ ಒಂದು 15-20 ಸಾವಿರ ರೇಂಜಿನ ಫೋನ್ ಇರ್ಬೋದಾ ಅಂತ ಅನ್ಸುತ್ತೆ. ಆ ರೀತಿ ಒಂದು ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು. ನೋಡೋದಕ್ಕೆ ಒಂದು ರೀತಿ ಗ್ಲಾಸ್ ರೀತಿಯೆಲ್ಲ ಕಾಣುತ್ತಿದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಮತ್ತು ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಆಗೋ ಕೂಡ ಇದೆ. ಸುಮಾರು 179.5 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿದೆ. 8.5 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಫ್ರಂಟಲ್ಲಿ ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ನೀವೇ ಸಪ್ರೇಟ್ ಹಾಕೊಬೇಕಾಗತ್ತೆ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಸೊ ಈ ಪ್ರೈಸ್ ರೇಂಜಿಗೆ ನಾರ್ಮಲ್ ಅನಿಸುತ್ತೆ. ಈ ಬೆಲೆಗೆ ಯಾರು ಕೂಡ ನಂಗೆ ಅನಿಸ್ತಂಗೆ ಪಂಚೋಲ್ ಕ್ಯಾಮ್ರಾ ಕೊಡಲ್ಲ. ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಿತ್ತು. ಇನ್ನು ಬೆಸಲ್ ಒಂದು ಲೆವೆಲಿಗೆ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನು. ಈ ಬೆಲೆಗೆ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಇದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಗ್ಲಾಸ್ ರೀತಿ ಕಂಟ್ರೋಲ್ ಸೈಜ್ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಆಯಿತಾ. ಒಂಥರ ಯುನೀಕ್ ಟೆಕ್ಸ್ಚರ್ನ ಹೊಂದಿರುವಂಥದ್ದು, ಯುನೀಕ್ ಡಿಸೈನ್ ಹೊಂದಿರುವಂಥದ್ದು, ಹೆವಿ ಪ್ರೀಮಿಯಂ ಅನಿಸುತ್ತೆ. ಗ್ಲಾಸ್ ಅಂತಲೇ ಅನಿಸ್ಬಿಡುತ್ತೆ ನೋಡಿದವ್ರಿಗೆ. ಸ್ವಲ್ಪ ಸ್ಮಜಸ್ ಆಗುತ್ತೆ, ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದು. ಅವರೇ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಹಿಂದ್ಗಡೆ ನಿಮಗೆ ಸಿಂಗಲ್ ಕ್ಯಾಮ್ರಾ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ತುಂಬ ಕ್ಲೀನ್ ಡಿಸೈನು. ಏನಕ್ಕೆ ಅಂತ ಅಂದರೆ ಈ ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ ಅವರು. ಅದೊಂದು ಬೇಜಾರಾಯ್ತು ನನಗೆ. ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಾ ಇತ್ತು. ಈ ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟು, ಹೆಡ್ಫೋನ್ ಜಾಕ್ಸ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ. ಮತ್ತು ಮೇಲ್ಗಡೆ ಈ ಒಂದು ಡಾಲ್ಬಿ ಅಟ್ಮೋಸ್ ಅಂತ ಒಂದು ಹೆಸರನ್ನು ಕೂಡ ಹಾಕಿದ್ದಾರೆ ಫೋನ್ ಮೇಲೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಇದೆ ಅಂತ. ಜೊತೆಗೆ ಈ ಫೋನಲ್ಲಿ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು, ಸ್ಪ್ಲಾಶ್ ಪ್ರೂಫು. ಸೊ ಸಡನ್ ನೀರಿಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ರೇಟಿಂಗನ್ನು ಕೊಟ್ಟಿರುವಂಥದ್ದು ನನಗೆ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತೆ ಬಿಳ್ಕೊಟ್ಟೆ ನನಗೆ ಹೇಗೆ ಇಂಪ್ರೆಸ್ ಮಾಡ್ತು ಈ ಬೆಲೆಗೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಇದು 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಹೆವಿ ಬ್ರೈಟ್ ಅಂತ ಅನ್ನೋದಿಲ್ಲ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಮತ್ತು ವಿವಿಡ್ ಅಂತ ಅನ್ನಲ್ಲ, ಸುಮಾರಾಗಿದೆ ಡಿಸ್ಪ್ಲೇ. ಈ ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು ಸಿಮಿಲರ್ ಇರುತ್ತೆ ಡಿಸ್ಪ್ಲೇ. ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನಮಗೇನೋ ಅನಿಸೋದಿಲ್ಲ. ಸೊ ಡಿಸ್ಪ್ಲೇ ಪರವಾಗಿಲ್ಲ, ಸುಮಾರಾಗಿದೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಫೋನ್ ಲಾಂಚ್ ಆಗ್ತದೆ. 2GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಮತ್ತು ಇನ್ನೊಂದು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್. ನೀವು ತಗೊಂಡ್ರೆ 4GB ರ್ಯಾಮ್ನ ವೇರಿಯಂಟನ್ನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು eMMC ಸ್ಟೋರೇಜು, eMMC 5.1. ಸೊ ಈ ಬೆಲೆಗೆ ಯಾರು ಕೂಡ UFS ಸ್ಟೋರೇಜ್ನ ಇದುವರೆಗೂ ಕೊಟ್ಟಿಲ್ಲ. ಕೊಟ್ಟರೆ ಬೆಂಕಿ ಇರುತ್ತೆ. ಬಟ್ ಈಗ ಇದರಲ್ಲೂ ಕೂಡ ಪರವಾಗಿಲ್ಲ, ಸುಮಾರು ಎಲ್ಲರೂ ಏನು ಕೊಡ್ತಾರೆ ಅದನ್ನೇ ಕೊಟ್ಟಿರುವಂಥದ್ದು.
ಓಕೆ ಅಂತೀನಿ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಸ್ವಲ್ಪ ನನಗೆ ಯುನೀಕ್ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಯುನಿಸಾಕಿಂದು T606 ಪ್ರೊಸೆಸರ್ ಇರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ ಕೇಸ್ ಇದೇನಾದರೂ 7,000ಕ್ಕೆ ಲಾಂಚ್ ಆಯಿತು ಅಂತಂದರೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ ಅಂತ ಬೇಕಾದ್ರೂ ಅನ್ಬೋದು. ಹೌದು, ಈ ಬೆಲೆಗೆ ಸಿಮಿಲರ್ ಪ್ರೊಸೆಸರ್ನ ಹೊಂದಿರುವಂಥ ಬೇರೆ ಫೋನ್ಗಳು ಇದ್ದಾವೆ. ಬಟ್ ಮೋಟೋರೋಲಾದಲ್ಲಿ ನಮಗೆ ಈ ವಾಯ್ಸ್ನ ಜೊತೆಗೆ ಈ ಪ್ರೊಸೆಸರ್ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 2 ಲಕ್ಷ ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ಅಂತ ಅನ್ನಿಸ್ತು. ಬಟ್ ಐ ಹೋಪ್ ಇದು 7,000 ರೂಪಾಯಿಗಿಂತ ಕಡಿಮೆಗೆ ಲಾಂಚ್ ಆಗುತ್ತೆ ಬೇಸ್ ವೇರಿಯಂಟ್ ಅಂತ ಅನ್ಕೊಳ್ಳೋಣ. ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ ಕೇಸ್ 9-10ಕ್ಕೆ ಲಾಂಚ್ ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಅಷ್ಟಕ್ಕೆ ಲಾಂಚ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, 7,000ಕ್ಕೆ ಲಾಂಚ್ ಆದರೆ ಡೀಸೆಂಟ್ ಆಪ್ಷನ್ ಅಂತ ಅನ್ಸುತ್ತೆ. ಈ ಪ್ರೊಸೆಸರು ಚೆನ್ನಾಗಿದೆ ನೋಡಿ, ಈ ಬೆಲೆಗಂತೂ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್. ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಸಿಗುತ್ತೆ ಅಂತ ಅನ್ಸಲ್ಲ. ಸೊ T606 ಯುನಿಸಾಕ್ ಅವ್ರದ್ದೇ ಬೇಜಾನಿದೆ ಆಯಿತಾ. ಸೊ ಇದು ಈ ಬೆಲೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ 13 MP ಕ್ಯಾಮ್ರಾ f2.2 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಓಕೆ, ನಾನು ಅಂಥ ಯಾರು 7,000 ಫೋನಲ್ಲಿ ಹೆಂಗಿರುತ್ತೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಕ್ಯಾಮ್ರಾ ನನಗೇನು ಅಷ್ಟೊಂದು ಇಷ್ಟ ಆಯಿತು ಅಂತ ಅನ್ನೋಲ್ಲ ನಾನು, ಸುಮಾರಾಗಿದೆ. ಯೂಶ್ವಲಿ ಬೆಲೆಗೆ ನೀವು ಬೇರೆ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಕ್ಲಾರಿಟಿ ಇರುತ್ತೆ. ಓಕೆ, ನಾನು ನಿಮಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಕ್ಯಾಮ್ರಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ ಡೀಸೆಂಟ್ ಅಂದರೆ ಇದು ಕೂಡ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಪರವಾಗಿಲ್ಲ, ಒಂದು ಲೆವೆಲ್ಗೆ ಹೇಳ್ಕೊಳ್ಳೋ ಮಟ್ಟಿಗಿಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಸೊ ಆ ರೀತಿ ಇದೆ. ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಾರಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಫ್ರಂಟಲ್ಲಿ 5 MP ಕ್ಯಾಮ್ರಾ ಆಯಿತಾ ಬರೀ. ನಿಮಗೆ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ, ಸ್ಯಾಂಪಲ್ನು ನೀವೇ ಜಡ್ಜ್ ಮಾಡ್ಬೋಯ್ತಾ. ನನಗೆ ಕ್ಯಾಮ್ರಾ ಅಷ್ಟೊಂದು ಇಂಪ್ರೆಸ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಈ ರೇಟಿಗೆ ಯಾವ ಫೋನ್ ತೊಗೊಂಡ್ರು ಕೂಡ ಹಂಗೆ ಇರುತ್ತೆ. ಒಂದು 7,000 ರೂಪಾಯಿಗೆ ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳಿದಂಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಒಂದು ಫೋನಲ್ಲಿಲ್ಲ, ಬಟ್ ಫೇಸ್ ಅನ್ಲಾಕ್ ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ನೋಡ್ತೀರಾ, ಒಂದು ಲೆವೆಲಿಗೆ ಫಾಸ್ಟಾಗೇ ಇದೆ. ನೋಡ್ತೀರಾ ನೋಡಿ, ಪ್ರೆಸ್ ಮಾಡಿದ ತಕ್ಷಣ ಓಕೆ ಯೋಚನೆ ಮಾಡುತ್ತೆ, ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಅಷ್ಟೊಂದು ಫಾಸ್ಟ್ ಆಗಿದೆ ಅಂತ ನೋಡಲ್ಲ, ಅಷ್ಟೊಂದು ಸ್ಲೋ ಆಗಿದೆ ಅಂತ ನೋಡಲ್ಲ. ಥಿಂಕ್ ಮಾಡಿ ಕರೆಕ್ಟಾಗಿ ಅನ್ಲಾಕನ್ನು ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ರಲ್ಲ, ಸೊ ಅದಕ್ಕೆ ಸ್ವಲ್ಪ ಖುಷಿ ಪಡಬೇಕು. ಅಥವಾ 18 ವ್ಯಾಟ್ ಕೊಟ್ಟಿಲ್ಲ ಅಂತ ಬೇಜಾರಾಗಬೇಕು, ಗೊತ್ತಿಲ್ಲ. 18 ವ್ಯಾಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈ ಬೆಲೆಗೆ ಎಲ್ಲರೂ ಕೂಡ 10 ವ್ಯಾಟ್ನೇ ಕೊಡೋದು, ಇವರು ಕೂಡ ಅದನ್ನೇ ಕೊಟ್ಟಿದ್ದಾರೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಗೋ ಎಡಿಷನ್ ಲೇಟೆಸ್ಟ್ ಆಂಡ್ರಾಯ್ಡ್ 13 OS ಇರುವಂಥದ್ದು. ಕ್ಲೀನ್ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ತದೆ. ಯಾವುದೇ ಬೇಡಿರುವಂಥ ಅಪ್ಲಿಕೇಶನ್ ಇಲ್ಲ. ಗೋ ಎಡಿಷನ್ ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಲೈಟರ್ ವರ್ಷನ್ ಆಫ್ ಆಂಡ್ರಾಯ್ಡ್ ಆಯಿತಾ. ಸೊ ಇದರಲ್ಲಿ ಸ್ವಲ್ಪ ರ್ಯಾಮ್ ಕಡಿಮೆ ಇರೋದ್ರಿಂದ ಗೋ ಎಡಿಷನ್ OS ಅನ್ನು ಹಾಕಿರುವಂಥದ್ದು. ಇವ್ರು ನಂಗೆ ಅನ್ನಿಸ್ದಂಗೆ 1 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟಿರೋದು ದೊಡ್ಡ ವಿಷಯ. ಆಂಡ್ರಾಯ್ಡ್ 14 ಬರೋದು ಡೌಟ್ ಇದೆ, ಬಟ್ ಸೆಕ್ಯೂರಿಟಿ ಪ್ಯಾಚಸ್ ಅಂತೂ ಕೊಡ್ತಾರೆ. ಕ್ಲೀನ್ OS ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸೊ ನನಗೇನೋ OS ತುಂಬ ಇಷ್ಟ ಆಯಿತು. ಇದು ಸ್ಟಾಕ್ ಆಂಡ್ರಾಯ್ಡ್ ಆಗಿರೋದ್ರಿಂದ ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಮೊನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಡಾಲ್ಬಿ ಅಟ್ಮಾಸ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಸೊ ಹೆವಿ ಒಂದು ಲೆವೆಲಿಗೆ ಜೋರ ಹೆವಿ ಅನ್ನಲ್ಲ, ಒಂದು ಲೆವೆಲ್ ಜೋರ ಕೂಡ ಕೇಳುತ್ತೆ. ಕ್ರಿಸ್ಪ್ ಆಗಿದೆ ಆಡಿಯೋ ಮಾತ್ರ. ಇನ್ನು ಈ ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ, ಸೂಪರ್ ವಿಷಯ. ಯೂಶ್ವಲಿ ಈ ಬೆಲೆಗೆ ಎಷ್ಟೋ ಫೋನ್ಗಳಲ್ಲಿ ಬರೀ ಸಿಂಗಲ್ ಬ್ಯಾಂಡ್ 2.4 GHz ಇರುತ್ತೆ, ಬಟ್ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ಕೊಟ್ಟಿದ್ದಾರೆ, ಸೂಪರ್. ಮತ್ತು ಬ್ಲೂಟೂತ್ 5.0 ಕೂಡ ಇರುವಂಥದ್ದು. ನಿಮಗೆ ಇದರಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗಲ್ಲ, ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಹೋಗಬೇಡಿ. ಮತ್ತು ಕೆಲವೊಂದು ಬೇಸಿಕ್ ಸೆನ್ಸರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ, ಇನ್ ಕೇಸ್ ಈ ಸ್ಮಾರ್ಟ್ಫೋನ್ ಏನಾದರೂ 7,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಒಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಅದಕ್ಕಿಂತ ಕಡಿಮೆ ಆಯಿತು ಅಂದರೂ ಕೂಡ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಈ 4 GB ರ್ಯಾಮ್ನ ವೇರಿಯಂಟು 7,500ಕ್ಕಿಂತ ಜಾಸ್ತಿ ಇದ್ದರೆ ನಾನು ತೊಗೊಳಕ್ಕೆ ಹೋಗ್ಬಿಡಿ ಅಂತೀನಿ. 7,500-8,000 ರೂಪಾಯಿ ಒಳಗಿದ್ದರೆ ನಂಗೆ ಅನ್ನಿಸ್ತಂಗೆ 4 GB ರ್ಯಾಮ್ನ ವೇರಿಯಂಟು ಚೆನ್ನಾಗಿದೆ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ರೆ ಇನ್ನೂ ತುಂಬ ಸಕ್ಕತ್ತಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ. ಸೊ ಇಷ್ಟು ಈ ಸ್ಮಾರ್ಟ್ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಡೌಟ್ಗಳಿದ್ರೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.